ಈ ವಿಡಿಯೋವನ್ನು ದಯಮಾಡಿ ಪೊಲಿಟಿಕಲ್ ಆಂಗಲ್ ಅಲ್ಲಿ ನೋಡಬೇಡಿ ಮತ್ತು ಪೊಲಿಟಿಕಲಿ ಕಮೆಂಟ್ ಮಾಡಬೇಡಿ. ನಮ್ಮ ದೇಶದ ಪ್ರಧಾನಮಂತ್ರಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚುತ್ತಿರುವ ಬೊಜ್ಜುತನ ಮತ್ತು ಓವರ್ ವೇಟ್ ನ ಬಗ್ಗೆ ಗಂಭೀರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೋಸ್ಕರನೇ ಇತ್ತೀಚಿನ ಲ್ಯಾನ್ಸೆಟ್ ಸರ್ವೆಯ ಪ್ರಕಾರ ಭಾರತದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 70% ಜನರು, ವಿಶೇಷವಾಗಿ ಮಕ್ಕಳು ಕೂಡ ಬೊಜ್ಜುತನ ಮತ್ತು ಓವರ್ ವೇಟ್ ನಿಂದ ಸಫರ್ ಆಗ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನೆಂದ್ರೆ ಅತಿಯಾದ ಸ್ವೀಟ್ ಸೇವನೆ, ಸ್ಟ್ರೆಸ್, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂದ್ರೆ ವ್ಯಾಯಾಮದ ಕೊರತೆ, ಅಥವಾ ರೋಡ್ ಸೈಡ್ ಅಲ್ಲಿ ಈಸಿಯಾಗಿ ಸಿಗುವಂತಹ ಅತೀವ ಎಣ್ಣೆ ಬಳಸಿದಂತಹ ಪದಾರ್ಥಗಳನ್ನ ತಿನ್ನುವ ಹ್ಯಾಬಿಟ್ ಮಾಡಿದ್ದು ಇರಬಹುದು. ಇದಕ್ಕಾಗಿ ಪ್ರಧಾನಮಂತ್ರಿ ಮೋದಿಜಿಯವರು ನಮ್ಮ ದೇಶದಲ್ಲಿ 10 ಅವೇರ್ನೆಸ್ ಅಂಬಾಸಿಡರ್ ಅನ್ನು ಅವರು ಅಪಾಯಿಂಟ್ ಮಾಡಿದ್ದಾರೆ. ಅದರಲ್ಲಿ ಮಲಯಾಳಂನ ಮೋಹನ್ ಲಾಲ್, ಕರ್ನಾಟಕದ ಸುಧಾಮೂರ್ತಿ, ಆನಂದ್ ಮಹೀಂದ್ರ ಮತ್ತು ಶ್ರೇಯಾ ಘೋಷಲ್ ನಂತಹ 10 ಸೆಲೆಬ್ರಿಟಿಗಳನ್ನ ಅವರು ಚೂಸ್ ಮಾಡಿ ಅವರಿಗೆ ಈ ಬಗ್ಗೆ ಅವೇರ್ನೆಸ್ ನೀಡಲಿಕ್ಕೆ ಹೇಳಿದ್ದಾರೆ. ಒಂದು ಗಂಭೀರವಾದ ವಿಷಯ ಏನೆಂದ್ರೆ ಈ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 12% ಗಂಡಸರು ಮತ್ತು 40% ಲೇಡೀಸ್, ಮಹಿಳೆಯರು, ಹೆಂಗಸರು ಈ ಬೊಜ್ಜುತನ ಮತ್ತು ಓವರ್ ವೇಟ್ ನಿಂದ ಸಫರ್ ಆಗ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ, ಕರೆಗಂಟೆ. ಯಾಕೆಂದ್ರೆ ನಾವು ಸೇವಿಸುವ ಆಹಾರದಲ್ಲಿ ನಮ್ಮ ಗಮನ ಇರಲಿ. ಒಂದು ದಿನಕ್ಕೆ ಕನಿಷ್ಠವಾಗಿ 30 ನಿಮಿಷವಾದರೂ ಎಕ್ಸರ್ಸೈಸ್ ಇರಲಿ. ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ದಿನಕ್ಕೆ 7 ರಿಂದ 8 ಗಂಟೆ ನಿದ್ರೆ ಮಾಡಿ ವರ್ಕ್ ನ ಓವರ್ಲೋಡ್ ಅನ್ನ ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ಯಾಕೆಂದ್ರೆ 70% ಇಸ್ ಅ ಬಿಗ್ ನಂಬರ್. ಇದರಿಂದ BP, ಶುಗರ್, ಕ್ಯಾನ್ಸರ್ ಮತ್ತು ನಾನಾ ತರದ ರೋಗಗಳು ಇನ್ನಷ್ಟು ಫಾಸ್ಟ್ ಆಗಿ ಹರಡುವ ಎಲ್ಲ ಲಕ್ಷಣಗಳಿವೆ. ಪೇರೆಂಟ್ಸ್ ಅಲ್ಲಿ ವಿಶೇಷವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಮಕ್ಕಳಿಗೆ ಬೊಜ್ಜುತನ ಬರದಂತೆ ನೋಡಿ ಅತೀವವಾದ ಸ್ವೀಟ್, ಫಾಸ್ಟ್ ಫುಡ್ ನಿಂದ ಅವರಿಗೆ ದೂರವಿಡಿ. ದೇಶದ ಪ್ರಧಾನಮಂತ್ರಿಯವರ ಕಳಕಳಿಯನ್ನ ನಾವು ಗಮನಿಸಿ ಅವರೊಂದಿಗೆ ಕೈ ಜೋಡಿಸಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡೋಣ.